ಹೊಸ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಆ ಪ್ಲ್ಯಾನ್ ಹೆಸರು SBI ಲೈಫ್ ಸ್ಮಾರ್ಟ್ ಪ್ರಿವಿಲೇಜ್ ಅಂತ. ಸೊ ಈ ಪ್ಲ್ಯಾನಲ್ಲಿ ನೀವು ಕೇವಲ 5 ವರ್ಷ ಇನ್ವೆಸ್ಟ್ ಮಾಡೋದಿರುತ್ತೆ. ಸೊ ಆ ಅಮೌಂಟನ್ನು ನೀವು ಹಾಗೆ ಬಿಟ್ಟರೆ ಅದು ಗ್ರೋ ಆಗ್ತಾನೆ ಇರುತ್ತೆ. ಇದು ಪ್ಲ್ಯಾನು ಯೂಲಿಪ್ ಪ್ಲ್ಯಾನ್ ಆಗಿರುತ್ತೆ, ಅಂದರೆ ಮಾರ್ಕೆಟ್ ಲಿಂಕ್ಗೆ ಪ್ಲ್ಯಾನ್ ಆಗಿರುತ್ತೆ. ಬಟ್ ಇದರಲ್ಲಿ ನಾವು ನಿಮಗೆ ಮಿನಿಮಮ್ ಬಂದುಬಿಟ್ಟು 14 to 15% ರೇಟ್ ಆಫ್ ಇಂಟ್ರೆಸ್ಟು ಹಿಸ್ಟ್ರಿ ಕೂಡ ಇದೆ. ಸೊ ಮ್ಯಾಕ್ಸಿಮಮ್ ಮಿಡ್ ಕ್ಯಾಪ್ ಫಂಡಲ್ಲಿ ನೋಡೋದಾದರೆ 21% ನಾವು ಕೊಟ್ಟಿದ್ದೀವಿ 5 ಇಯರ್ಸ್ವರೆಗೂ. ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಮ್ಮಿ ಆಯಿತು, ಏನಾದರೂ ಡೆತ್ ಆಯಿತು ಅಂದರೂ ಕೂಡ ನಿಮಗೆ 6 lakhಗೆ 42 lakhs ಇನ್ಶೂರೆನ್ಸ್ ಕವರೇಜ್ ಕೂಡ ಕೊಡ್ತಾಯಿದ್ದೀವಿ. ಅಂದರೆ ನೀವು ಇವತ್ತು 6 lakh ಇನ್ವೆಸ್ಟ್ ಮಾಡಿ 1 ಮಂತಿಗೋ ಅಥವಾ 2 ಮಂತಿಗೋ ಏನೋ ಅನ್ಸರ್ಟಿನಿಟಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ 42 ಲಕ್ಷ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಸೊ ಇದೊಂದು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಟು. ಸೊ ಈ ಪ್ಲ್ಯಾನ್ ಯಾವ ಥರ ವರ್ಕ್ ಆಗುತ್ತಂದರೆ, ಇಟ್ಸ್ ಲೈಕ್ ಬೋತ್ ಮ್ಯೂಚುವಲ್ ಫಂಡ್ ಅಲಾಂಗ್ ವಿತ್ ದಟ್ ಇನ್ಶೂರೆನ್ಸ್ ಕವರೇಜ್. ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಸೊ ಅಲ್ಲಿ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಇರಲ್ಲ. ಬಟ್ ಇದು ಮ್ಯೂಚುವಲ್ ಫಂಡ್ ಥರನೂ ವರ್ಕ್ ಆಗುತ್ತೆ ಆ್ಯಂಡ್ ಇನ್ಶೂರೆನ್ಸ್ ಕವರೇಜ್ ಕೂಡ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಆಕ್ಸಿಡೆಂಟಲ್ ಬೆನಿಫಿಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ಕೇವಲ ಎಕ್ಸಾಂಪಲ್ ಮೂಲಕ ನಾವು ನಿಮಗೆ ತಿಳಿಸ್ತಾ ಇರೋದು. ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕೇಳಿ ತಿಳ್ಕೊಬಹುದು. ಸೊ ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ. ಸೊ ಯಾವ ರೀತಿ ರಿಟರ್ನ್ಸ್ ನಿಮಗೆ ಬರ್ತಾ ಇದೆ, ಯಾವ ಫಂಡಲ್ಲಿ ಹಾಕಿದರೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಆ್ಯಂಡ್ ನಮ್ಮ ಪ್ರೀವಿಯಸ್ ರೆಕಾರ್ಡ್ಸ್ ಏನಿದೆ, ಎಷ್ಟೆಷ್ಟು ನಾವು ಕಸ್ಟಮರ್ಸಿಗೆ ಪ್ರೊವೈಡ್ ಮಾಡಿದ್ದೀವಿ, ಪ್ರತಿಯೊಂದು ತಿಳಿಸ್ತೀವಿ. ಸೊ ದಟ್ ನೀವು ಆಮೇಲೆ ಪ್ಲ್ಯಾನಲ್ಲಿ ಇನ್ವಾಲ್ವ್ ಆಗಬಹುದು. SBI ಲೈಫ್ ಅಂದರೆ ಜಸ್ಟ್ ಇನ್ಶೂರೆನ್ಸ್ ಅಲ್ಲ, ಅದು ಟ್ರಸ್ಟ್.